ಈ ವ್ಯಾಕ್ಸಿಂಗ್ ಆದಮೇಲೆ ಆಗುವಂಥ ಚಿಕ್ಕ ಚಿಕ್ಕ ರ್ಯಾಷಸ್ ಅಥವಾ ಆ್ಯಕ್ನೆ ಇದೆಯಲ್ಲ, ಸೊ ಅದನ್ನು ಹೇಗೆ ನಾವು ರೆಡ್ ಆಫ್ ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ 3 ಡಿಫ್ರೆಂಟ್ ಪಾಯಿಂಟನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವ್ಯಾಕ್ಸಿಂಗಿಗೆ ಹೋಗೋಕ್ಕಿಂತ ಮುಂಚೆ ಯಾವುದೆಲ್ಲ ಪ್ರಿಕಾಷನ್ ತೊಗೋಬೇಕು, ವ್ಯಾಕ್ಸ್ ಆದಮೇಲೆ ಪೋಸ್ಟ್ ಕೇರನ್ನು ಹೇಗೆ ಮೇಂಟೈನ್ ಮಾಡಬೇಕು, ಇದೆರಡನ್ನೂ ಮೇಂಟೈನ್ ಮಾಡಿದ್ರೂ ಕೂಡ ಇನ್ನೂ ರ್ಯಾಷಸ್ ಇದೆ ಅನ್ನೋದಾದರೆ ಅದನ್ನು ಹೇಗೆ ರಿಮೂವ್ ಮಾಡಬೇಕು ಅಂತ ಈ 3 ಪಾಯಿಂಟ್ಸನ್ನು ಕೂಡ ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು ಪ್ರಿಕಾಷನ್. ವ್ಯಾಕ್ಸಿಂಗಿಗೆ ಹೋಗೋಕ್ಕಿಂತ ಮೊದಲು ನೀವು ಮನೆಯಲ್ಲಿ ಬೆಳಗ್ಗೆ ಸ್ನಾನ ಮಾಡುವಾಗ ಯಾವುದಾದ್ರೂ ಬೆಸ್ಟ್ ಎಕ್ಸ್ಫೋಲಿಯೇಟ್ ಅಥವಾ ಸ್ಕ್ರಬ್, ಬಾಡಿ ಸ್ಕ್ರಬ್ಬರ್ ತೊಗೊಂಡ್ಬಿಟ್ಟು ನೀವು ನಿಮ್ಮ ಬಾಡಿನ ಎಕ್ಸ್ಫೋಲಿಯೇಟ್ ಮಾಡಿ ಪ್ರಾಪರ್ ಆಗಿ. ಯಾವ ಏರಿಯಾನಲ್ಲಿ ನೀವು ವ್ಯಾಕ್ಸಿಂಗ್ ಮಾಡಿಸ್ಬೇಕು ಅಂತ ಇದೆಯೋ ಈವನ್ ಎಂಟೈರ್ ಬಾಡಿನೂ ಕೂಡ ನೀವು ಎಕ್ಸ್ಫೋಲಿಯೇಟ್ ಮಾಡ್ಬೋದು. ಹಾಗೆ ಮಾಡೋದ್ರಿಂದ ನಮ್ಮ ಬಾಡಿಯಲ್ಲಿರೋಂಥ ಎಲ್ಲ ಡೆಡ್ ಸೆಲ್ಸ್ ಅಥವಾ ಡಸ್ಟು ಕಂಪ್ಲೀಟ್ ಆಗಿ ರಿಮೂವ್ ಆಗಿಬಿಡುತ್ತೆ. ಸೆಕೆಂಡ್ ಪಾಯಿಂಟ್ ಬಂದ್ಬಿಟ್ಟು ನೀವು ವ್ಯಾಕ್ಸಿಂಗಿಗೆ ಹೋಗುವಾಗ ಸ್ವಲ್ಪ ಲೂಸ್ ಬಟ್ಟೆ ಹಾಕೊಂಡು ಹೋಗಿ. ಯಾಕಂದರೆ ಟೈಟ್ ಬಟ್ಟೆ ಏನಾದರೂ ನೀವು ಹಾಕೊಂಡು ಹೋದ್ರಿ ಅಂದರೆ ವ್ಯಾಕ್ಸಿಂಗ್ ಮಾಡಾದ್ಮೇಲೆ ನಮ್ಮ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗುತ್ತೆ, ಜೊತೆಗೆ ಸ್ವಲ್ಪ ಹೀಟನ್ನು ರಿಲೀಸ್ ಮಾಡ್ತಾ ಇರುತ್ತೆ. ಸೊ ಅಂಥ ಟೈಮಲ್ಲಿ ನೀವು ತುಂಬ ಟೈಟ್ ಬಟ್ಟೆನ ಹಾಕೊಂಡು ಬಂದ್ರಿ ಅನ್ನೋದಾದರೆ ನಿಮ್ಮ ಸ್ಕಿನ್ಗೆ ಪ್ರಾಪರ್ ಆಗಿ ಬ್ರೀತ್ ಮಾಡೋಕ್ಕೆ ಅಲ್ಲಿ ಅವಕಾಶನೇ ಇರೋಲ್ಲ. ಅಂಥ ಟೈಮಲ್ಲಿ ಇನ್ನೂ ಜಾಸ್ತಿ ಹೀಟ್ ಅಪ್ ಆಗಿಬಿಟ್ಟು ಈ ರ್ಯಾಷಸ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಬ್ರೀತೇಬಲ್ ಬಟ್ಟೆಯನ್ನೇ ಹಾಕೊಂಡು ಹೋಗಿ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ಪೋಸ್ಟ್ ಕೇರ್. ವ್ಯಾಕ್ಸಿಂಗ್ ಆದಮೇಲೆ ಸ್ಕಿನ್ನನ್ನು ಕಾಮ್ ಮಾಡಲಿಕ್ಕೆ, ಸೂದ್ ಮಾಡಲಿಕ್ಕೆ ನಾವು ಅಲೋವೆರಾ ಜೆಲ್ಲನ್ನು ಅಪ್ಲೈ ಮಾಡ್ಬೋದು. ಒಳ್ಳೆ ಅಲೋವೆರಾ ಜೆಲ್ ಅಪ್ಲೈ ಮಾಡೋದ್ರಿಂದ ಸ್ಕಿನ್ ಕಾಮ್ ಆಗೋದ್ರಿಂದ ಯಾವುದೇ ರ್ಯಾಷಸ್ ಆಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಒಂದು ವೇಳೆ ಕೆಲವರಿಗೆ ಅಲೋವೆರಾ ಜೆಲ್ ಆಗ್ತಾ ಇಲ್ಲ ಅನ್ನೋದಾದರೆ ಐಸ್ ಕ್ಯೂಬನ್ನು ಯೂಸ್ ಮಾಡ್ಬೋದು. ಕೆಲವರಿಗೆ ಐಸ್ ಕ್ಯೂಬ್ನೂ ಆಗಲ್ಲ ಅಥವಾ ಅಲೋವೆರಾ ಜೆಲ್ಲೂ ಆಗಲ್ಲ ಅನ್ನೋದಾದರೆ ಈ ಪಿಟ್ಕರಿ ಅಂತ ಸಿಗುತ್ತೆ, ಪಿಟ್ಕರಿ ಅಥವಾ ಆಲಮ್ ಅಂತ ಹೇಳ್ಬೋದು. ಅದನ್ನು ನಾವು ವ್ಯಾಕ್ಸಿಂಗ್ ಮಾಡಿರೋ ಏರಿಯಾ ಮೇಲೆ ರಬ್ ಮಾಡೋದ್ರಿಂದನೂ ಕೂಡ ಈ ರೀತಿ ಯಾವುದೇ ರ್ಯಾಷಸ್ ಆಗೋ ಸಾಧ್ಯತೆ ಇರೋದಿಲ್ಲ. ಇನ್ನು ಕೆಲವೊಂದು ಕೇಸಸ್ಸಲ್ಲಿ ಪ್ರೀ ಕೇರನ್ನು ಫಾಲೋ ಮಾಡಿರ್ತೀರಾ, ಪೋಸ್ಟ್ ಕೇರನ್ನು ಫಾಲೋ ಮಾಡ್ತೀರಾ, ಅದೆರಡೂ ಫಾಲೋ ಮಾಡಿನೂ ಕೂಡ ಇನ್ನೂ ರ್ಯಾಷಸ್ ಆಗ್ತಿದೆ ಅನ್ನೋದಾದರೆ ಅಂಥವ್ರಿಗೆ ಬೆಸ್ಟ್ ಸಜೆಷನ್ ಬಂದುಬಿಟ್ಟು ಟೀ ಟ್ರೀ ಆಯಿಲ್. ಮಾರ್ಕೆಟಲ್ಲಿ ಸಿಗುವಂಥ ಟೀ ಟ್ರೀ ಆಯಿಲನ್ನು ತಂದುಬಿಟ್ಟು ಅದು ತುಂಬ ಕಾನ್ಸಂಟ್ರೇಟೆಡ್ ಆಗಿರುತ್ತೆ. ಸೊ ಹಾಗಾಗಿ ಅದನ್ನು ನೀವು ಯಾವುದಾದ್ರೂ ಈವನ್ ಕೊಕೊನಟ್ ಆಯಿಲ್ ಜೊತೆನಾದರೂ ಮಿಕ್ಸ್ ಮಾಡ್ಬೋದು, ಇಲ್ಲ ಅಂತಂದರೆ ನಾರ್ಮಲ್ ವಾಟರಲ್ಲಿ ಆದ್ರೂ ಮಿಕ್ಸ್ ಮಾಡಿಬಿಟ್ಟು 2 to 3 ಡ್ರಾಪನ್ನು ಎಂಟೈರ್ ಏರಿಯಾಗೆ ಅಪ್ಲೈ ಮಾಡಿ ಫರ್ ಶೋರ್ ವಿತಿನ್ 2 to 3 ಡೇಸಲ್ಲಿ ಎಲ್ಲ ರ್ಯಾಷಸ್ ಕೂಡ ಕಾಮ್ ಆಗಿಬಿಟ್ಟು ಹಾಗೆಯೇ ಯಾವುದೇ ರೀತಿಯ ಸ್ಕಾರ್ ಮಾರ್ಕ್ ಕೂಡ ಉಳಿಯೋದಿಲ್ಲ. ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಬ್ರೈಡಲ್ಸ್ಗೆ. ಯಾರೆಲ್ಲ ಬ್ರೈಡಲ್ ಇದ್ದಾರೋ ಅವ್ರ ಮದುವೆ ತುಂಬ ಹತ್ತಿರದಲ್ಲಿ ಇದ್ಕೊಂಡು ಅವ್ರೇನಾದರೂ ವ್ಯಾಕ್ಸಿಂಗಿಗೆ ಅಂತ ಹೋಗ್ತಾ ಇದ್ದಾರೆ ಅನ್ನೋದಾದರೆ, ಎಸ್ಪೆಷಲಿ ಇನ್ನು 5 ದಿನ ಬಿಟ್ಟು ನನ್ನ ಹಳದಿ ಶಾಸ್ತ್ರ ಇದೆ, ಇವತ್ತು ಹೋಗ್ಬಿಟ್ಟು ವ್ಯಾಕ್ಸಿಂಗ್ ಮಾಡಿಸ್ತೀನಿ ಅನ್ನೋದಾದರೆ ದಯವಿಟ್ಟು ಆ ಕೆಲಸ ಮಾಡಿಸ್ಬೇಡಿ. ಯಾಕಂದರೆ ಇಷ್ಟು ವರ್ಷ ನೀವು ವ್ಯಾಕ್ಸಿಂಗ್ ಮಾಡಿಸ್ತೇನೆ, ಫಸ್ಟ್ ಟೈಮ್ ಹೋಗ್ಬಿಟ್ಟು ನೀವು ವ್ಯಾಕ್ಸಿಂಗ್ ಮಾಡ್ತಿದ್ದೀರಾ, ಅದಾದಮೇಲೆ ವಿತಿನ್ ಫ್ಯೂ ಡೇಸಲ್ಲಿ ನಿಮಗೆ ಹಳದಿ ಶಾಸ್ತ್ರನೂ ಆಗ್ತಾ ಇದೆ ಅನ್ನೋದಾದರೆ ದೆರ್ ಆರ್ ಮೋಸ್ಟ್ಲಿ ಚಾನ್ಸಸ್ ವೇರ್ ಯು ವಿಲ್ ಗೆಟ್ ಲಾಟ್ ಆಫ್ ರ್ಯಾಷಸ್. ಬಿಕಾಸ್ ಹಳದಿನೂ ಕೂಡ ತುಂಬ ಹೀಟ್ ಇರುವಂಥದ್ದು, ಜೊತೆಗೆ ವ್ಯಾಕ್ಸಿಂಗಿಂದ ಆಲ್ರೆಡಿ ನಿಮ್ಮ ಸ್ಕಿನ್ನು ತುಂಬ ಸೆನ್ಸಿಟಿವ್ ಆಗಿರುತ್ತೆ. ಸೊ ಎರಡೂ ಕ್ಲಾಶ್ ಆಗಿಬಿಟ್ಟು ಅಲ್ಲಿ ನಿಮಗೆ ರ್ಯಾಷಸ್ ಆಗುವಂಥ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಹಾಗಾಗಿ ಈ ರಿಸ್ಕನ್ನು ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ವೆಡ್ಡಿಂಗಿಗಿನ್ನ 2 to 3 ಮಂತ್ಸ್ ಮುಂಚೆನೇ ಒಂದ್ಸಾರಿ ವ್ಯಾಕ್ಸನ್ನು ಟ್ರೈ ಮಾಡಿ ಅದ್ರದ್ದು ಆ್ಯಕ್ಷನ್ ಹೇಗಿದೆ ಅಥವಾ ರಿಯಾಕ್ಷನ್ ಹೇಗಿದೆ ಅನ್ನೋದನ್ನು ನೋಡಿಬಿಟ್ಟು ದೆನ್ ಯು ಬೆಟರ್ ಟು ಡಿಸೈಡ್ ವಾಟ್ ಎಕ್ಸಾಕ್ಟ್ಲಿ ಯುವರ್ ಸ್ಕಿನ್ ನೀಡೆಡ್ ಆ್ಯಂಡ್ ವೆನ್ ಇಟ್ ಹ್ಯಾಸ್ ಟು ಬಿ ಡನ್.